ಚನ್ನಪಟ್ಟಣ ತಾಲೂಕಿನ ತಿಟ್ಟಮಾರನಹಳ್ಳಿ ಹಾಗೂ ನಾಗವಾರ ಗ್ರಾಮದ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನೋಟ್ ಪುಸ್ತಕ, ಬ್ಯಾಗ್ ಹಾಗೂ ಕಲಿಕಾ ಪರಿಕರಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸತೀಶ್, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಕಲಿಕಾ ಪರಿಕರಗಳನ್ನು ಕೊಡುಗೆ ನೀಡುತ್ತಿರುವುದು ಒಳ್ಳೆಯ ಬೆಳವಣಿಗೆ. ಟ್ರಸ್ಟ್ ವತಿಯಿಂದ ಈಗಾಗಲೇ ವಿವಿಧ ಗ್ರಾಮಗಳ ನೂರಾರು ಮಕ್ಕಳಿಗೆ ವಿತರಣೆ ಮಾಡಲಾಗಿದೆ. ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಟ್ರಸ್ಟ್ನ ಕಾರ್ಯ ಅಭಿನಂದನಾರ್ಹ ಎಂದರು. ಇನ್ನು ಟ್ರಸ್ಟ್ ಅಧ್ಯಕ್ಷ ಎಚ್.ಎಂ. ನಾಗೇಶ್ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಅವಶ್ಯಕತೆ ಇದೆ. ಶಾಲಾರಂಭದ ದಿನಗಳಾಗಿರುವುದರಿಂದ ಮಕ್ಕಳಿಗೆ ಅಗತ್ಯವಿರುವ ಬುಕ್, ಬ್ಯಾಗ್, ಪರಿಕರಗಳನ್ನು ಟ್ರಸ್ಟ್ ವತಿಯಿಂದ ನೀಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಶಾಲೆಗಳ ಅಭಿವೃದ್ಧಿಗೆ ಅಗತ್ಯವಿರುವಂತಹ ಕೆಲಸ ಮಾಡಲಾಗುವುದು. ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ಶಿಬಿರಗಳ ಆಯೋಜನೆ ಸೇರಿದಂತೆ ಜನಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಸಮಾಜ ಸೇವಕ ಜಗದೀಶ್ ಮಾತನಾಡಿ, ತಿಟ್ಟಮಾರನಹಳ್ಳಿ ಹಾಗೂ ನಾಗವಾರ ಗ್ರಾಮಗಳ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಇಂದು ಪರಿಕರಗಳನ್ನು ನೀಡುತ್ತಿದ್ದೇವೆ. ಉಳಿದ ಎಲ್ಲ ಶಾಲೆಗಳಿಗೂ ಕೂಡ ಹಂತ ಹಂತವಾಗಿ ವಿತರಣೆ ಮಾಡುತ್ತೇವೆ. ಮಕ್ಕಳು ಸವಲತ್ತುಗಳನ್ನು ಬಳಸಿಕೊಂಡು ಉತ್ತಮವಾಗಿ ಅಭ್ಯಾಸ ಮಾಡಿ ಶಾಲೆಗೆ, ಪೋಷಕರಿಗೆ ಕೀರ್ತಿ ತರಬೇಕೆಂದರು. ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ವತಿಯಿಂದ ಟ್ರಸ್ಟ್ ಅಧ್ಯಕ್ಷ ನಾಗೇಶ್ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಎಪಿಎಂಸಿ ಮಾಜಿ ಅಧ್ಯಕ್ಷ ಮೈಲನಾಯಕನಹಳ್ಳಿ ಸಿದ್ದಪ್ಪ, ಅಭ್ಯುದಯ ಮಹಿಳಾ ಬ್ಯಾಂಕ್ ಅಧ್ಯಕ್ಷೆ ಗೀತಾಂಜಲಿ, ಸಮಾಜ ಸೇವಕ ಜಗದೀಶ್, ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಶಿವಕುಮಾರ್, ಶಾಲೆಯ ಮುಖ್ಯ ಶಿಕ್ಷಕಿ ರೇವತಿ ಸೇರಿದಂತೆ ಗ್ರಾಮದ ಮುಖಂಡರು ಹಾಜರಿದ್ದರು. ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ಕಳೆದ ವಾರ ಪಕ್ಕದ ಶಾಲೆಗಳಲ್ಲಿ ಸುಮಾರು 600ಕ್ಕಿಂತ ಹೆಚ್ಚು ನೋಟ್ಬುಕ್ ಮತ್ತು ಬ್ಯಾಗ್ ಅನ್ನ ಸರ್ಕಾರಿ ಶಾಲೆ ಮಕ್ಕಳು ಕೊಟ್ಟಿದ್ರು. ಈ ವಾರ ಈಗಲೂ ಕೂಡ ಒಂದು 10 ಶಾಲೆಗಳಿಗೆ ಒಂದು 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಕೊಡ್ತಿರ್ತಕ್ಕಂಥದ್ದು ಸಂತೋಷದ ವಿಷಯ. ಈಗಾಗಲೇ ಶಿವಕುಮಾರ್ ಹೇಳ್ದಂಗೆ ಹಣ ಇದ್ದವರೆಲ್ಲರೂ ಕೂಡ ದಾನ ಮಾಡಲ್ಲ, ದಾನ ಮಾಡೋರೆಲ್ಲರೂ ಕೂಡ ಸೇವೆ ಮಾಡೋಕ್ಕಾಗಲ್ಲ. ಆದ್ರಿಂದ ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಅವರು ಕೂಡ BE ಮುಗಿಸಿ ಒಂದು ಬೆಂಗಳೂರಿನಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದ್ದು ಸರ್ಕಾರಿ ಶಾಲೆಗಳಿಗೆ, ಅದರಲ್ಲೂ ಗ್ರಾಮೀಣ ಪ್ರದೇಶದ ರೈತರ ಮಕ್ಕಳುಗಳಿಗೆ ಅನುಕೂಲ ಆಗಲಿ ಅಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೇ ರೀತಿ ಅವರು ಮುಂದಿನ ದಿನಗಳಲ್ಲೂ ಕೂಡ ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ, ರೈತರಿಗೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳ್ತಾ, ಈಗಾಗಲೇ ಅವರು ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ವಾಟರ್ ಟ್ಯಾಂಕ್ ಅನ್ನ ಒಂದು 10,000 ಲೀಟರ್ ಕುಡಿಯೋ ನೀರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ರಾಮನಗರ ಅಲ್ಲೂ ಕೂಡ ಕುಡಿಯೋ ನೀರನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈಗ ಚನ್ನಪಟ್ಟಣ ತಾಲೂಕಿನಲ್ಲಿ ಹಂತ ಹಂತವಾಗಿ ಎಲ್ಲ ಶಾಲೆಗಳಿಗೂ ನೋಟ್ ಪುಸ್ತಕ ಮತ್ತು ಬ್ಯಾಗ್ನ ಕೊಡಬೇಕು, ಮರಿಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದು ಸಂತೋಷದ ವಿಷಯ. ಚನ್ನಪಟ್ಟಣದಲ್ಲಿ ಎಲ್ಲ ವಿದ್ಯಾರ್ಥಿಗಳು ನೀವೆಲ್ಲ ಮುಂದೆ ಚೆನ್ನಾಗಿ ಓದಿ ಬೆಳೆದು ನೀವು ಕೂಡ ದಾನಿಗಳಾಗಿ ಸರ್ಕಾರಿ ಶಾಲೆನ ಉಳಿಸೋ ನಿಟ್ಟಿನಲ್ಲಿ ನೀವು ಕೂಡ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಇವತ್ತಂತಲ್ಲ ಮುಂದಿನ ದಿನ ಇದೇ ಇರುತ್ತೆ. ಆಗ್ತಿದ್ದೊಂದು ಅಂದರೆ ಪ್ರತಿ ವರ್ಷವೂ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ ಒಂದು ಉಚಿತ ನೋಟ್ಬುಕ್ ಇರ್ಬೋದು, ಅಥವಾ ಬ್ಯಾಗ್ ಇರ್ಬೋದು, ಅಥವಾ ಸ್ಕಾಲರ್ಶಿಪ್ ಪ್ರಾವಿಷನ್ಸ್ ಇರ್ಬೋದು, ನಿರಂತರವಾಗಿ ಮಾಡ್ತೀವಿ ಅಂತ ನಮ್ಮ ಟ್ರಸ್ಟ್ ಕಡೆಯಿಂದ. ಟ್ರಸ್ಟ್ ಮಾಡಿರೋ ಉದ್ದೇಶನೇ ಬಿಕಾಸ್ ಅಂತ ಸರ್ಕಾರಿ ಶಾಲೆಗಳಿಗೆ ಒಂದು ಉತ್ತೇಜನ ಕೊಡಬೇಕು ಅಂತ ಮಾಡಿರೋದು ಟ್ರಸ್ಟ್ ಉದ್ದೇಶ, ಬೇರೆ ಏನೇನಿಲ್ಲ. ಎಷ್ಟು ವರ್ಷದಿಂದ ಇಲ್ಲ, ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೆ. ಆ್ಯಕ್ಚುಲಿ ಮಧ್ಯಾಹ್ನ ಇಂಡಿವಿಜುವಲಿ ಸೋಷಿಯಲ್ಸ್ ವರ್ಕ್ ಮಾಡ್ತಾ ಇದ್ದು, ಬಟ್ ಇವಾಗ ಸೋಷಿಯಲ್ ಬದಲಾಗಿ ನಮ್ಮ ಒಂದು ಸಂಸ್ಥೆ ಮಾಡಿಬಿಟ್ಟು ಅದ್ರ ಮುಖಾಂತರ ಮಾಡೋಣ ಅಂತ ಈಗ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದಾಗಿ. ಸರ್ಕಾರಿ ಶಾಲೆಗಳನ್ನ ಯಾವುದೇ ಕಾರಣಕ್ಕೂ ಮುಚ್ಚಬೇಡಿ ಅಂತ ಒಂದು ರಿಕ್ವೆಸ್ಟ್ ಆಗ್ತದೆ. ಏನಕ್ಕೆ ಅಂತಂದರೆ ದುಡ್ಡಿರೋರು ಪ್ರೈವೇಟ್ ಸ್ಕೂಲ್ನಲ್ಲಿ ಓದ್ತಾರೆ ಆಗ್ತದೆ, ಬಟ್ ಊರಿನಲ್ಲಿರುವಂಥವ್ರು ಎಲ್ಲಿಂದ ಓದ್ತಾರೆ ಆಗ್ತದೆ. ಆ ಇದಕ್ಕೋಸ್ಕರನೇ ಒಂದು ಎಂಕರೇಜ್ಮೆಂಟ್ ಮಾಡಬೇಕು ಹಳ್ಳಿ ಸ್ಟೂಡೆಂಟ್ಸ್ಗಳಿಗೆ ಅಂತ ಅಂದ್ಬಿಟ್ಟು ನಾನು ಒಂದೇ ಅಂತಲ್ಲ, ನನ್ನ ಫ್ಯಾಮಿಲಿ ಅಂದರೆ ನನ್ನ ಜೊತೆಯಲ್ಲಿ ನನ್ನ ಧರ್ಮಪತ್ನಿ ಇರ್ಬೋದು, ನನ್ನ ಮಗಳಿರ್ಬೋದು, ನನ್ನ ಮಗ ಇರ್ಬೋದು, ಎವ್ರಿಬಡಿ ಅವತ್ತು ಇದರಲ್ಲಿ ಕೈ ಜೋಡಿಸ್ಕೊಂಡಿದ್ದಾರೆ. ಸರ್ಕಾರಿ ಶಾಲೆ ಉಳಿಬೇಕು ಅನ್ನೋದು ನಮ್ಮ ನಾಗೇಶ್ ಅವರು ಎಷ್ಟು ಕಳಕಳಿ ಇಲ್ಲ, ಅಷ್ಟು ಇದನ್ನು ಯಾಕೆ ನಾವೆಲ್ಲ ಸರ್ಕಾರಿ ಸ್ಕೂಲಿಂದನೇ ಓದಿ ಬಂದಿರುವಂಥವ್ರು. ಬಟ್ ನಾಗೇಶ್ ಅವರು ಇವತ್ತು ಏನು ಈಗ ಇದಕ್ಕೆ ಹೆಜ್ಜೆ ಇಟ್ಟಿದ್ದಾರೋ, ಅವ್ರ ಹೆಜ್ಜೆಯಾಗಿ ನಾವು ಸದಾ ಅವರ ಸೇವೆಯಲ್ಲಿ ನಾವು ಒಂದು ಭಾಗವಾಗಿರ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಅವರು ಆರೋಗ್ಯ ಕ್ಷೇತ್ರ ಅಂತ ಒಂದೇ ಒಂದು ಹೇಳಿದ್ರು. ಅವರು ವೃದ್ಧಾಶ್ರಮ ಮತ್ತು ಕೆಲವೊಂದು ವೃದ್ಧಾಶ್ರಮಗಳು ಎಲ್ಲ ದಾನಿಗಳು ಎಲ್ಲ ರೀತಿಗೂ ಸ್ಪಂದಿಸ್ತಾ ಇದ್ದಾರೆ. ಮತ್ತು ಕುಡಿಯೋ ನೀರು ಘಟಕಗಳಿಗೆ
ಅವ್ರು ಎಲ್ಲಾದರೂ ಹಿಂಗಾಗಿದೆ ಸರ್, ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಅದೇ ಕ್ಷಣದಲ್ಲಿ ಈಗ ನೋಡಿ 16,000 ಜನ ನೀರು ಕುಡಿಯುವಂಥ ಕ್ಷೇತ್ರ ನಮ್ಮ ಚೌಡೇಶ್ವರಿ ದೇವಸ್ಥಾನ. ಅಲ್ಲಿಗೆ ಹೇಳಿದ ಒಂದು ವಾರಕ್ಕೆ ಕಂಪ್ನಿಯಿಂದನೇ ಕಳಿಸಿ ಕನೆಕ್ಟ್ ಮಾಡಿಸ್ಕೊಟ್ರು. ಈಗ ಮೊನ್ನೆಲ್ಲ ಸ್ಕಾಲರ್ಶಿಪ್ ಎಲ್ಲ ವಿದ್ಯಾರ್ಥಿಗಳಿಗೆಲ್ಲ, ಸ್ಕೂಲ್ ಮಕ್ಕಳುಗಳಿಗೆಲ್ಲ ಅವ್ರಿಗೆ ಡೊನೇಷನ್ ಆಗ್ಬೋದು, ಅವ್ರಿಗೇನೋ ಫೀಸ್ಗೆ ಸಂಬಂಧಪಟ್ಟದ್ದು. ಇವರು ಬೇರೆ ಯಾವುದೇ ಇಂಟೆನ್ಷನ್ ಬರಲಿಲ್ಲ. ಬಟ್ ರಾಜಕಾರಣ ಇವ್ರ ಇಂಟೆನ್ಷನ್ ಇಲ್ಲ. ಭಗವಂತ ಕರುಣಿಸಿದ್ರೆ ಹೇಳೋಕ್ಕಾಗಲ್ಲ ಯಾವುದೂ. ಬಟ್ ಇವತ್ತು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ, ಅವ್ರ ಜೊತೆ ನಾವು ಇದ್ದೀವಿ. ನಮಗೇನು ರೆಸ್ಪಾನ್ಸ್ ಇಲ್ಲ, ಪಬ್ಲಿಸಿಟಿಗೆ ಅಂತ ನಾವು ಮಾಡ್ತಾ ಇಲ್ಲ, ಅದರ ಅವಶ್ಯಕತೆಯೂ ನಮಗಿಲ್ಲ. ಇದೇನಾದ್ರೂ ಮಕ್ಕಳು ಕಾರ್ಯಕ್ರಮ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಟೀಚರ್ಸ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಖುಷಿ ಪಡ್ತಾರೆ. ಟೀಚರ್ಸ್ಗಿಂತ ಆ ಮಕ್ಕಳು ನಗು ನೋಡಿದ್ರ ಆ ಮಕ್ಕಳುಗಳ ನಗು. ಇವತ್ತು ನಾವು ಒಂದು ಬುಕ್ಸ್ ಕೊಟ್ಟಿರ್ಬೋದು, ಒಂದು ಬ್ಯಾಗ್ ಕೊಟ್ಟಿರ್ಬೋದು, ಇವರು ಅವ್ರಿಗೆ ಅದೇ ಒಂದು ಪ್ರಪಂಚ. ಯಾಕೆಂದ್ರೆ ಆ ಮಕ್ಕಳುಗಳಿಗೆ ಆ ಏಜಲ್ಲಿ ಒಂದು ಖುಷಿ ಇರುತ್ತೆ. ಆ ಖುಷಿಯ ನಗು ನೋಡೋದಕ್ಕೆ ಇವ್ರು ಬಂದಿದ್ದಾರೆ. ಇರೋ ಕಾರ್ಯಕ್ರಮದ ಬಿಸಿಲಿ ಟೈಮ್ ಕೊಡೋಕ್ಕಾಗಲ್ಲ, ಆದರೂ ಬಂದಿದ್ದಾರೆ. ಇವ್ರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ, ಅಭಿನಂದನೆ ಸಲ್ಲಿಸ್ತೀನಿ. ಓಕೆ.